ಹಲೋ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಸಸ್ವಿ. ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕದೇನು. ಸೊ ಭಾಳ ದಿನಗಳ ನಂತರ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡಕದೇನು. ಸೊ ಇವತ್ತಿನ ಬ್ಲಾಗ್ನ ಸ್ಪೆಷಲ್ ಏನಪ್ಪ ಅಂತಂದ್ರೆ, ನಮ್ಮ ಅವ್ವಂದ ತವ್ರ ಮನೆ ಕರೋಶಿ ಒಳಗೆ 3 ವರ್ಷಕ್ಕೊಮ್ಮೆ ಲಕ್ಷ್ಮೀ ದೇವಿ ಜಾತ್ರೆ ಆಗ್ತೈತಿ. ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಸೊ ಹೀಗಾಗಿ ನಮಗೂ ಕೂಡ ನಮ್ಮ ರಿಲೇಟಿವ್ಸ್ ಎಲ್ಲ ಜಾತ್ರೆಗೆ ಇನ್ವೈಟ್ ಮಾಡಿದರು. ಸೊ ಹೀಗಾಗಿ ಈಗ ಟೈಮ್ 1:30 ಆಗೈತಿ, ನಾನು ಹೊರಟಿದ್ದೀನಿ. ಬನ್ನಿ ಗೈಸ್, ನಿಮಗೂ ಜಾತ್ರೆ ಯಾವ ಥರ ಕುಡಿತಿ ಏನೇನಿಲ್ಲ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ನಾ ಮನೆ ಬಿಟ್ಟಾಗ ಟೈಮ್ 1:30 ಆಗಿತ್ತು. ನಮ್ಮ ಬೈಕಿಗೆ ಪೆಟ್ರೋಲ್ ಹಾಕ್ಸ್ಬೇಕತ್ತ ಅಂತೇಳಿ ನಾ ಸರ್ಕಲ್ದಾಗ ಇರ್ತಕ್ಕಂಥ ಸೊಸೈಟಿ ಪೆಟ್ರೋಲ್ ಬಂಕಿಗೆ ಬಂದು ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನೇರವಾಗಿ ನಾ ಕರೋಶಿ ಕಡೆ ಹೊಂಟೆ. ಬರ್ರಿ ಗೈಸ್, ಹೋಗೋಣ ನಾವೆಲ್ಲರೂ ಕೂಡಿ ಇವತ್ತು ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ಬರ್ರಿ. ಕರೋಶಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಆಗ್ತದೆ. ಇದನ್ನು ಕರೋಶಿ ಲಘುಮೋಹನ್ ಜಾತ್ರೆ ಅಂತ ಕೂಡ ಕರೀತಾರೆ. ಸೊ ನೋಡ್ಬೋದು ಈ ಸಲ ಜಾತ್ರೆಯೊಳಗೆ ಎಷ್ಟು ಚಂದ ಒಳಗೆ ಡೆಕೋರೇಷನ್ ಮಾಡಿದಾರಂತ ನಮ್ಗೆ ಕಣ್ಣು ಕುಕ್ಕು ಹಂಗೆ ಕಾಣ್ತೈತಿ. ಮತ್ತು ಈಗ ನಾವು ನೋಡಾಕತ್ತೀವಿ ನಮ್ಮ ಲಕ್ಷ್ಮೀ ದೇವಿಯನ್ನು. ಲಗಮವ್ವ ದ್ಯಾಮವ್ವ ಅಂತ 2 ದೇವರನ್ನ ಕುಣಿಸಿರ್ತಾರೆ ಕಟ್ಟಿಗೆ. ಮಂಗಳವಾರ ದಿನ ನೈಟ್ ಎಲ್ಲ ದೇವರ ಹೊನ್ನಾಟವನ್ನು ಆಡಿ ಬುಧವಾರ ದಿನ ಬೆಳಗ್ಗೆ ದೇವರು ಬಂದು ಕಟ್ಟಿಗೆ ಕುಣ್ತದ. ಟೋಟಲಿ ಈ ಜಾತ್ರೆ 5 ದಿನಗಳ ಕಾಲ ನಡೀತದ. ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತದ. ಸೊ ಫ್ರೆಂಡ್ಸ್, ದೇವರ ದರ್ಶನ ಎಲ್ಲ ಭಾಳ ಚೆಂದ ಆಯಿತು. ನೋಡಿ ಮನಸ್ಸಿಗೂ ಕೂಡ ಆನಂದ ಆಯಿತು. ಸೊ ಈಗ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗೋಣ ಬರ್ರಿ. ನೀವೀಗೇನು ನೋಡೋಕದಿರಲ್ಲ ದೃಶ್ಯದಾಗ, ಇದ ನೋಡ್ರಿ ನಮ್ಮ ಅವ್ವನ ತವ್ರ ಮನೆ. ಮತ್ತು ಇವರ ನಮ್ಮ ಅಜ್ಜಿ ನೋಡ್ರಿ ಎಷ್ಟು ಚಂದ ನನ್ನ ಜೋಡಿ ಕೂತು ಮಾತು ಹೇಳಕ್ಕದಳು. ಸೊ ನಮ್ಮ ಅಜ್ಜಿ ಜೋಡಿ ಮಾತಾಡಿ ಭಾಳ ಮನಸ್ಸಿಗೆ ಆನಂದ ಆಯಿತು. ಹಂಗೆ ನಮ್ಮ ಅಪ್ಪ ಅಣ್ಣ ಹಾಗೆ ನಮ್ಮ ಮಾಮ ನಮ್ಮ ಹಳೆಯ ಎಲ್ಲ ಕೂತ್ಕೊಂಡು ಜರ ಹಂಗೆ ಮಾತಾಡ್ಕೋತ ಟೈಮ್ ಸ್ಪೆಂಡ್ ಮಾಡಿದ್ವು. ಆಟ್ರೊಳಗೆ ಒಳಗಿಂದ ನಮಗೆ ಕರೆ ಬತ್ತು, ಊಟ ರೆಡಿ ಆಗೈತಿ, ಬಿಸಿ ಬಿಸಿ ಊಟ ಮಾಡಕ್ಕೆ ಬರ್ರಿ ಅಂತೇಳಿ. ಬರ್ರಿ ಗೈಸ್, ಊಟದ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಊಟದ ವಿಷಯದಾಗಂತೂ ಏನೂ ಕಾಂಪ್ರಮೈಸ್ ಇಲ್ಲ. ವೆಜ್ ತಿನ್ನೋರಿಗೆ ವೆಜ್, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್, ಹೀಗೆ ಎಲ್ಲ ಥರ ಐಟಮ್ ಮಾಡಿದರು. ಸೊ ಒಂದು ಮಸ್ತ್ ಮಧ್ಯಾಹ್ನದ ಊಟ ಮಾಡ್ಕೊಂಡು ನಾನು ಮತ್ತು ಊರ ಕಡೆ ಹೊಂಟೆ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಯಾವ ಥರ ಇತ್ತಂತ. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.